ಅಲ್ಲಿ ಮನಿಕೊಂಡವ್ ನಮ್ಮ ಮರ್ದಡಿಗೆ ಅಲ್ಲಿ ರೋಡ್ನಾಗೆ ಬಾ ಹೋಗಿ ಕರಿಯಾನ ನಡಿಯಮ್ಮ ಹೋಗಿ ಕರಿಯಾನ. ಇಷ್ಟು ದಿವಸನ ನಮ್ಗಂತ ಹೇಳಿ ಅವನೊಬ್ಬ ಇದ್ದ, ಇವಾಗ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ. ಏನು ಮಾಡೋಣಮ್ಮ, ಇವಾಗ ಹಿಂಗಾಗ್ಬಿಡ್ತು ಪರಿಸ್ಥಿತಿ. ಇವ್ರು 50,000 ಇಸ್ಕೊಂಡ್ರತ್ ಕೊಟ್ರತ್ಲಂಗೆ ನಮ್ಮ ಪಾಡಿಗೆ ನಾವು ಹೋಗ್ತೀವತ್ತ. ನಂದೇನು ದುಡ್ಡು ಅಲ್ವೇನಮ್ಮ, ನಾನೇನು ಮಾಡಿದೆ? ದುಡ್ಡು ಕೊಡಂಗಿಲ್ಲ ಏನಿಲ್ಲ, ಕೇಳಿದ್ರೆ ಅವಾಗ ಕೊಡ್ತೀನಿ ಅಂತ ಹೇಳ್ತೈತೆ. ಇವ್ರು ದುಡ್ಡು ಕೊಟ್ರತ್ಲ ನಮ್ಮ ಪಾಡಿಗೆ ನಾವೆಲ್ಲ ಹೋಗತ್ಲಾಗೆ ಯಾವ್ದಾನ ಲೀಸಿಗೆ ಹಾಕ್ಸ್ಕೊಂಡು ಮನೇನ ಇರ್ತೀನತ್ತ. ಯಾರು ಸವಸನೂ ಬೇಡತ್ತ. ಯಾವನೂ ಆಗಲ್ಲ. ಏನು ಮಾಡೋಣ? ನನ್ನ ದುಡ್ಡನ್ನ ನಾನು ಲೀಜಿಗೆ ಹಾಕ್ಸ್ಕೊಂಡು ಇರ್ತೀನಿ ನನ್ನ ಪಾಡಿಗೆ ನಾನು. ಅಲ್ಲಿದ್ವಮ್ಮ, ಅಲ್ಲೂ ಎಡವಟ್ಟಾತು. ಹೋಗಿಲ್ಲಿ ಬಂದು ಇಲ್ಲ ಹಿಂಗೇನಿ. ಅಲ್ಲ ಕಣಮ್ಮ, ನೀನು ಒಂದಿಟ್ಟು ಹೊರ್ತ್ಕೋಬೇಕು. ಹಿಂಗೆ ಮಾಡಕ್ಕೆ ಹೋಗ್ಬಾರ್ದು. ಅಲ್ಲ ಹೆಂಗತ್ತ, ಇವನು ನಿನ್ನ ಮದುವೆ ಆಗಿದ್ದ, ನೀನು ಅವನ ಜೊತೆಗೆ ಯಾಕೆ ನೀನು ಹೋಟ್ಲಕ್ಕೆ ಹೋಗಿದ್ದಾಳು? ಇಂಥವ ಮಾಡಬಾರ್ದು ನೀನು. ಸುಮ್ಮನೆ ಆದಾಗ ಇವಾಗ ನೋಡು, ನಮಗೂ ಮರ್ಯಾದೆ ಇರಲ್ಲ ಕಣಮ್ಮ. ನಿನಗೇನೋ ಒಂಥರ ನಿನಗೇನೇನು ಬುದ್ಧಿ ಇಲ್ದಾಳ ಥರ ಮಾಡ್ತೀಯ. ಹೇಳಿ ನಾನು ನನ್ನ ಮಗನ ಸೊಸೆನೂ ಇವಟನು ನಾನು ಅವರಿಬ್ರು ಬೈಲ್ಗೆ ಹಾಕ್ಬಾರ್ದು, ನಿನ್ನ ಬೈಲ್ಗೆ ಹಾಕ್ಬಾರ್ದು ಅಂತ ಅವ್ರನ್ನೇ ಬೈಕೊಂಡು ಎಷ್ಟು ಇದು ಮಾಡಿದೆ. ನೀನೊಂದಿಟ್ಟು ಅರ್ಥನೇ ಮಾಡ್ಕೊಂಬಲ್ಲತ್ತೆ. ಹಂಗಿರ್ಬೇಕು ಕಣಮ್ಮ. ಗಳಪ್ಪ ಬಿಟ್ಟು ಇವತ್ತೇನೋ ನಿಮ್ದೇಗ ಇದ್ದಾರಪ್ಪ ಅಂತ ಹೇಳಿ ಹೆಸ್ರು ತಗೋಬೇಕೆ ಹೊರತು ನಿಂಗೆ ಬೈಕ್ಯಮಂಗೆ ಮಾಡಬಾರ್ದು. ಇವತ್ತು ಗಂಡನ ಬಿಟ್ಟು ಬಂದ್ರು ಗೌರವಾಗ ಇದ್ದಾಳಪ್ಪ ಅನ್ಬೇಕು. ಹಿಂಗೆ ಆಡಂಬ್ರದ ಆಟ ಆಡಬಾರ್ದು. ನಾನೇನು ಆಡಂಬ್ರದ ಆಟ ಆಡಿಲ್ಲ ಕಣಮ್ಮ ಅಂತ ಸುಮ್ಕಿರು. ನಾನೇನು ಆಡಂಬ್ರದಾಟ ಆಡಿದ್ನಿ ಅಂತ ನೀನು ಹಿಂಗೆ ಬೈಕೆ ಅಂತೆ. ನಾನೇನೇನು ಹಂಗೆ ಆಡಿಲ್ಲ, ಸುಮ್ಕಿರು. ನನ್ನ ಪಾಡಿಗೆ ನಾನಿದ್ದೀನಿ. ನನ್ನ ಜೊತೆಗೆ ಅವರೇ ಬಂದಿದ್ದು. ನಾನೇನೋ ಒಂದು ಮದುವೆ ಆಗ್ತೀನಿ ಅಂದಳಲ್ಲ, ನಾನು ನಿನ್ನ ಇಷ್ಟಪಡ್ತೀನಿ ಅಂತ ನಾನು ಹೇಳ್ದಾಳಲ್ಲ, ಏನಿಲ್ಲ. ಅವನಾಗೆ ಅವನು ಬಂದ, ನಾನು ನಿನ್ನ ಮದುವೆ ಆಗ್ತೀನಿ, ನನ್ನ ಹೆಂಡತಿ ಮಕ್ಕಳಾಗಲ್ಲ ಅಂತ. ನಾನಿಂದ ಕಷ್ಟ ಸುಖಕ್ಕಾಗೇನಿ. ಅವ್ರ ಅಮ್ಮ ಯಾವತ್ತು ಅವತ್ತು ಬಂದಿರಲಿಲ್ಲ. ಅವತ್ತೇರಿಗೆ ಇದು ಆಪರೇಷನ್ ಆಗಿತ್ತಲ್ಲ, ಅವತ್ತು ಬಂದು ಅವರಮ್ಮ ನೋಡಲಿಲ್ಲ. ಅವತ್ತು ನಾನು ಆಸ್ಪತ್ರೆಗಿದ್ದು ನಾನು ನೋಡ್ಕೊಂಡಿರೋದು ಹಸುಗಳನ್ನ. ಅದನ್ನು ಯಾರು ನೆನೆಸಲ್ಲ. ನಾನು ಎಷ್ಟು ಕಷ್ಟಕ್ಕಾಗಿದ್ದೀನಿ, ಎಷ್ಟು ನೋಡ್ಕೊಂಡಿದ್ದೀನಿ ಅಂತ ಹೇಳಿ. ಅವನಿಗೆ ಕೆಲಸ ಇರಲಿಲ್ಲ, ಕರ್ಕೊಂಡೋಗಿ ನಾನು ಸೂಪರ್ ಮಾರ್ಕೆಟ್ನಾಗೆ ಕೆಲ್ಸಕ್ಕೆ ಸೇರಿಸಿದ್ದು ಹೇಳಿ. ನಮ್ಮಮ್ಮ ಬೈಯೋದು ಕಣೆ ಅಂತ ಹೇಳಿ ಅಂತ ಕೇಳ್ಕೊಂಡು ಒಳ್ಳಾಳು. ನಾನಿನ್ನೂ ಒಳ್ಳೇದು ಮಾಡಿದ್ದೀನಿ ಕಣಮ್ಮ ಅವಳಿಗೆ. ಒಳ್ಳೇದು ಮಾಡಿದ್ರೆ ಅದನ್ನೇನು ಯಾರು ನೆನ್ಸಲ್ಲ ಕಣಮ್ಮ. ನೀನು ಇವತ್ತು ಮಾಡಿರೋದೇ ಹೇಳೋದು. ನೀನು ಒಳ್ಳೇದು ಮಾಡಿರೋದು ಕಾಣಿಸ್ತಾ ಇಲ್ಲ ಜನಕ್ಕೆ. ಅಯ್ಯೋ ವಿಜಿ ಹಿಂಗೆ ಮಾಡಿದ್ಲು ಅಂತ ಹೇಳಿ ನಿನ್ನ ಬಗ್ಗೆನೇ ಮಾತಾಡೋದು. ಇವಾಗ ನೀನು ಒಳ್ಳೇದು ಮಾಡಿರೋದು ಯಾರಿಗೂ ಕಾಣಿಸ್ತಿಲ್ಲ. ಅವನಿಗೆ ಕೆಲಸ ಇರಲಿಲ್ಲ, ಬೀದಿ ಸುತ್ತಾನು ಬಂದು ಅವ್ರ ಅಮ್ಮ ಇಂತಾಗೆಂತ ಮಾತು ಕೇಳ್ಕೊಂಡು ಓಳಾಳು. ನೀನು ಒಳ್ಳೇದು ಮಾಡಿದೀಯ, ಆದರೆ ಅದು ಅವಳಿಗೆ ಕಾಣಿಸ್ತಾ ಇಲ್ಲ. ಅವಳಿಗೂ ಕಾಣಿಸ್ತಿಲ್ಲ, ಇವನಿಗೂ ಕಾಣಿಸ್ತಿಲ್ಲ ನೀನು ಒಳ್ಳೇದು ಮಾಡಿರೋದು. ಇವ್ರು ಬಂದು ನಮ್ಮ ಮರ್ಯಾದೆ ತೆಗಿತಾರೆ ಸುಮ್ಮನೆ. ಬಾ ಹೋಗಿ ಕರಿಯಾನ ಅವನ್ನ. ಸುಮ್ಮನೆ ಬಾರಲ್ಲ ಇರಬಾರಲ್ಲ ಸುಮ್ಮನೆ ಅಂತ. ನಡಿ ಹೋಗೋಣ ಕರಿಯಾನ ಅದೇಲಿ. ಏನೋ ಮಾಡ್ತೀಯ? ಆಯ್ತು ಊಟ? ಆಯಿತು. ಏನು ಮಾಡೋದು, ತುಂಬ ಬೇಜಾರ. ಅದಕ್ಕೇನೆ ಸುಮ್ಮನೆ ಕೂತ್ಕೊಂಡಿದ್ವಿ. ಅವ್ನು ವರ್ಷ ಅಂಬನ್ ನಾನು ಕಂಡು ಸುಮ್ಮನೆ ಏನೋ ಹೋಟ್ಲಕ್ಕೆ ಹೋಗಿ ತಿಂತಾ ಇದ್ದದಕ್ಕೆ ಅದಕ್ಕೆ ಅಪಾರ್ಥ ಮಾಡ್ಕೊಬಿಟ್ಟು ನನಗೆ ಬಿಟ್ಟೋಗ್ಬಿಟ್ಟ ವರ್ಷ. ನಾನೇನು ಮಾಡಿದೆ ಅಂಕಲ್, ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ. ನಾನು ಒಳ್ಳೇದು ಮಾಡಿದ್ದೆ ತಪ್ಪಾಗುತ್ತಾ ಇವ್ರಿಗೆಲ್ಲ? ನಾನು ಎಷ್ಟು ಒಳ್ಳೇದು ಮಾಡ್ತಾಯಿದ್ದೀನಿ ಗೊತ್ತಾ? ಸುಗುಣಂಗೆ ಎಷ್ಟು ಒಳ್ಳೇದು ಮಾಡಿದ್ದೀನಿ, ಇವನಿಗೆ ಎಷ್ಟು ಒಳ್ಳೇದು ಮಾಡಿದ್ದೀನಿ. ಅದು ಕಾಣಿಸಲ್ಲ ಯಾರಿಗೂ ಜನಕ್ಕೆ. ಅವ್ರ ಅತ್ತೆ ಬೈಕ್ ಬಂದಂಗೆ ಬೈದು ಉಗಿದು ಕಳಿಸಿದ್ಲು. ಅವತ್ತು ಕರ್ಕೊಂಬಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಅವ್ರು ಹಂಗೆ ಕಣಮ್ಮ. ಸುಮ್ಮನಿರು, ಕರ್ಕೊಂಬರೋಕೆ ಹೋಗವನ್ನ. ಎಲ್ಲ ಇದ್ದಾನೆ ಅಲ್ಲೆಲ್ಲ ರೋಡ್ನಾಗಲ್ಲೆಲ್ಲ ಇದ್ನಂತೆ, ಕರ್ಕೊಂಬರೋಕೆ ಹೋಗು. ಇವಾಗ ಆಸ್ತಿನೂ ಸಿಗುತ್ತೆ ಕಣಮ್ಮ. ನೀನು ಆಸ್ತಿ ಸಿಗುತ್ತೆ, ಯಾಕಂದರೆ ಇವಾಗ 10 ಎಕರೆ ಜಮೀನು ನಮಗೆ ಅಮ್ಮ ಹೆಸ್ರನ್ನಾಗಿರೋದ. ಇವಾಗ ಅಪ್ಪನ ಹೆಸ್ರಿಗೆ ಗೊತ್ತಾಯ್ತು, ಆಸ್ತಿ ಸಿಗುತ್ತೆ 10 ಎಕರೆ. ಯಾವುದೇ ಕಾರಣಕ್ಕೂ ಅವನ್ನ ಬಿಡಬೇಡ ಅವ್ರಸನ್ನ. ಇವಾಗ ಆಸ್ತಿಗೋಸ್ಕರನ ತಿರ್ಗಾ ಅವಳಿಗೆಲ್ಲ ಬರೀತಾನೆ ಅಂತೇಳಿ ಹಾಕ್ತಾರೆ. ಆಸ್ತಿ ಸಿಗುತ್ತೆ, 5 ಎಕರೆ ಹೊಲ ಸಿಗುತ್ತೆ, ಬಿಡಬೇಡ. ಅಲ್ಲ, ಯಾವ ಹೊಲ ಸಿಗಲಿಲ್ಲ ಅಂದರೆ ಅಷ್ಟಪ್ಪಯ್ಯ. ಡೈವರ್ಸ್ ತಗೊಂಡವ್ರೆ, ಅವ್ರ ಮನೆಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಬರೆಸ್ಕೊಂಡವ್ರಲ್ಲ ಅಲ್ಲೇ ಕೋರ್ಟ್ನಾಗೆ. ಇವಾಗೇನು ನಡೆಯಲ್ಲ ಅವನದೇನು. ಅಲ್ಲೇನಿವಾಗ ಏನು ಭಾಗ ಕೊಡೋದಿಲ್ಲ. ಇರೋದೊಂದು ಸ್ವಲ್ಪ ಮನೇನ ಅವನಿಗೆ ಕೊಟ್ಟಿರೋ ಸೈಟನ್ನು ಅವಳಿಗೆ ಅಂತೆ. ಅಲ್ಲೇನೆ ಕೋರ್ಟ್ನಾಗೆ ಡಿಸೈಡ್ ಆಗೈತಂತೆ. ಏನು ಬೇಡ, ಹೆಂಗೋ ಅಂತ ನನ್ನ ಜೊತೆಗೆ ಚೆನ್ನಾಗಿದ್ರೆ ಸಾಕು ವರ್ಷ. ಹೆಂಗೂ ಯಾರೂ ಇಲ್ವಲ್ಲ, ಯಾರು ಇಲ್ದಿದ್ರೆ ನಾನು ಒಬ್ಬಂಟಿ ಹಿಂಗ್ಸ್ ಆಗ್ಬಿಡ್ತೀನಿ. ನಮ್ಮಮ್ಮ ಏನು ವಯಸ್ಸು ಹೋಗಿರೋದು, ನಮ್ಮಣ್ಣ ನೋಡ್ಕೊಂಬಲ್ಲ, ಏನಿಲ್ಲ. ನಮಗೇನೋ ಬೇಡ. ನಮಗೇನೋ ಬೇಡ, ಚೆನ್ನಾಗಿದ್ರೆ ಸಾಕಾಗೈತಿ. ಇಲ್ಲ ಕಣಮ್ಮ, ಹೊಲ 10 ಎಕರೆ ಹೊಲ ಇವಾಗ. ಏನು 1 ಎಕರೆ ಇಲ್ಲ, 2 ಎಕರೆ ಇಲ್ಲ. ಇವಾಗ ಹೆಂಗಲ್ಲ ಅಂದ್ರೂ 5 ಎಕರೆ ಬರುತ್ತೆ. ಅವರಿಗೂ ಬೇರೆ ತಗೊಂತಾರೆ. ಅವ್ರಿಗೆ ತಗೊಂಡು ಏನು ಅವ್ರಿಗೆ ಗಂಡು ಮಕ್ಕಳಿಲ್ಲ ಅಂತ ಅವ್ರಿಗೆ ಕೊಡಲ್ವೇನೋ, ನೀವೇ ತಗೊಂತಾರೇನ? ಯಾರನ ತಗೊಂಬ್ಲಪ್ಪ, ನಮ್ಗೇನು ಬೇಡ. ಹೌದೇ ಪಾಪ, ನಿಮ್ಮ ಹೊಲ ಹಂಗಾಗೈತಾ? ನಜ್ಜಿ, ಇವಾಗ 15 ಎಕರೆ ಫ್ಲ್ಯಾಟು. ಅದು ಅವ್ರದ್ದು ಒಟ್ಟಿನಲ್ಲಿ 25 ಎಕರೆ ಇತ್ತು. ಅವಾಗ ನಮ್ಮಪ್ಪ ಏನೋ ದುಡ್ಡು ಕೊಟ್ಟ, ಏನೋ ತಗೊಂಡಿತ್ತಂತ ಒಟ್ಟಿನಲ್ಲಿ ಮಾಡಿಸ್ಕೊಂಡಿತ್ತಂತೆ. ಅದನ್ನ ನಮ್ಮ ಹೆಸ್ರಿಗೆ ಚೇಂಜ್ ಆಗಿಲ್ಲ. ಇವಾಗ ಅವ್ರ ಹೆಸ್ರೇ ಬತ್ತೈತೆ, ಅದಕ್ಕೆ ನಾವು ಮಾಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ.
ನನ್ನ ತಮ್ಮಂದು 5 ಎಕರೆ, ನಂದು 10 ಎಕರೆ 15 ಎಕರೆ. ಇವಾಗ ಅವ್ನಿಗೆ ಮಾಡಿಸ್ತಾರಂತ ಇಬ್ಬರು ಅಣ್ಣ ತಮ್ಮಗಳು 5 ಎಕರೆ ಭಾಗ ಮಾಡ್ಕೊಂತಾರೆ. ಶಾಂತಮ್ಮರು ಇವರು 5 ಎಕರೆ ಭಾಗ ಮಾಡ್ಕೊಂತಾರೆ. ಏನೋ ಅವ್ರಿಗೆ ಗಂಡು ಮಕ್ಳಿಲ್ಲ ಅಂತ ಏನೋ ಕೊಡಲ್ವೇನೋ, ಇವರೇ ತಗೊಂತಿದ್ದಾರೇನೋ. ಹಂಗೆ ಯಾರು ಬಿಡಲ್ಲ ಕಣಮ್ಮ, ಬತ್ತೈತೆ ಅಂದರೆ ಯಾರು ಬಿಡ್ತಾರೆ ಹೇಳು? ಅಯ್ಯೋ ಕಾತ್ಕೊಂಡಿರ್ತಾರೆ. ಬತ್ತೈತೆ ಅಂದ್ರೆ ಸಾಕು, ಎಲ್ಲಿಂದ ಬರುತ್ತೆ ಎಲ್ಲಿ ಬರುತ್ತೆ ಯಾಕಂತ ತಿಮ್ಮನ ಅಂತಲೇ ಕಾತ್ಕೊಂಡಿರ್ತಾರೆ. ಒಬ್ರು ತಿನ್ನಬಾರ್ದು, ಒಬ್ರು ಎಂದಿದ್ದು ನಮಗೇನೋ ಒಳ್ಳೇದಾಗಲ್ಲ. ಒಬ್ರದ್ದು ಯಾವುದೇ ಕಾರಣಕ್ಕೂ ನಾವು 1 ರೂಪಾಯಿ ದುಡ್ಡು ತಿನ್ನಬಾರ್ದು, ಗೊತ್ತೇ? ಅದು ಯಾವ ಕಾಲದಾಗಾದ್ರೂ ನಮಗೆ ತಟ್ಟುತ್ತೆ. ಕಣಪ್ಪ, ಹಂಗೆ ಮಾಡಬಾರ್ದು. ಪಾಪ ಇವತ್ತು ನೀವು ನೊಂದ್ಕೊಂಡಿದ್ರೆ ಅವ್ರಿಗೇನು ಒಳ್ಳೇದಾಗುತ್ತೆ? ಹಾಂ, ನೀವು ಇವತ್ತು ಎಷ್ಟು ನೊಂದ್ಕೊಂತೀರ? ನೀವು ಇಷ್ಟು ದಿನ ಮಾಡ್ಕೊಂಡಿರೋದು ಇವಾಗ ಕೈಗೆ ಬಂದಿರೋ ಅಡಿಕೆ ಗಿಡನೇ ಕಡ್ದಾಕಿರೋ ಮತ್ತು ತಗೊಂಡು ಅಂದಮೇಲೆ ನೀನು ಎಷ್ಟು ಪಾಪ, ನೀನು ಎಷ್ಟು ನೊಂದ್ಕೊಂಡಿದ್ಯಾ? ನೀನು ನೊಂದ್ಕೊಂಡ್ರದ್ದೇನು ಒಳ್ಳೇದಾಗಲ್ಲ. ಸುಮ್ಕಿರ ಅವ್ರಿಗೆ. ಅವ್ರಿಗೆ ಯಾವತ್ತಿದ್ರೂ ಇದು ತಟ್ಟೆ ದೇವ್ರಮ್ಮನ ಪರಮಾತ್ಮ ಏನೋ ಒಂದು ಕೊಡ್ತಾನೆ. ಸುಮ್ಕಿರು. ನೀನು ಏಟಣ್ಣನ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಕಿರಪ್ಪ. ಏನು ಬಾಸೆಕೆಂಡು ತಿಂತಾರೆ, ದೇವ್ರಮ್ಮನ ಕೊಟ್ಟರೆ ಏಡತ್ತು ಕೊಡೋದು. ಸುಮ್ಮನಿರು. ಯಾರಿಗೂ ಅನ್ಯಾಯ ಮಾಡ್ಬಾರ್ದು ಪಾಪ, ಯಾರಿಗೂ ಮೋಸ ಮಾಡಬಾರ್ದು. ನಮ್ಮ ಅಮ್ಮನಿಗೆ ಹೇಳೋದು ನಾನು ಅದೇನೆ. ಗಳಮ್ಮ, ಯಾರಿಗೂ ನೀನು ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ. ಯಾರ್ದು 1 ರೂಪಾಯಿ ತಿನ್ಬಾರ್ದು ಬೇಡ ಅಂತಲೇ ನಾವು ಹೇಳೋದು. ನಾವು ಯಾರ್ದು ಅಷ್ಟೇ, ನಮ್ಮ ಹುಡುಗಿ ನಾನು ಯಾರ್ದೂ 1 ರೂಪಾಯಿ ನಾವು ತಿಂದಿಲ್ಲಪ್ಪ. ನಮ್ದಿನ್ನ ಕೈಯಾಗಳದ್ದು ಕಳ್ಕೊಂಡಿದ್ದೀವಿ ಹೊರ್ತು. ಇನ್ನು ನಮ್ಮ ಹುಡುಗಿ ಹೋಗ ಸುಗುಣನ್ಗೆ ಆಸ್ಪತ್ರೆ ನೋಡ್ಕೊಂಡೈತೆ. ಅವ್ರ ಅತ್ತೆ ಹೊರಕ್ಕೆ ದಬ್ದಾಗ ಅವತ್ತು ನಾವು ಕರ್ಕೊಂಬಂದು ಮನೆಗೆ ಇಕ್ಕೊಂಡೈತೆ. ನಮ್ಮ ಹುಡುಗಿ ಇನ್ನೂ ಒಳ್ಳೆ ಕೆಲಸ ಮಾಡೈತಿ. ಇನ್ನು ಯಾರಿಗಾನ ಸಹಾಯ ಮಾಡೋದು ಕಾಣಲ್ಲ. ಮದುವೆ ಏನೋ ಮಕ್ಕಳಾಗಲ್ಲ ಅಂತ ಬಿಡತ್ತಾದ್ರೂ ಆಗಲಿ ಅಂತ ನಾನು ಅಂದೆ. ಮಕ್ಕಳಾಗಲ್ಲ ಅಂದಮೇಲೆ ಮಕ್ಕಳಾಗಬೇಕು ಅಂತ ಆಯ್ದಾನೆ ಮದುವೆನ. ಮತ್ತು ಹೇಳು. ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆಯಾಗ ನಮ್ಮ ಹುಡುಗನು ಆದಮ್ಮ, ನಾ ಸುಮ್ಮನೆ ಆಗಲಿಲ್ವಿ. ಇವತ್ತು ಗಂಡು ಮಗ ಇದ್ದವ್ರು ಗಂಡ ಹೆಂಡ್ತಿ. ಅವಳದು 2ನೇ ಮದುವೆನೇ ರೀತಂದು. ನಾವು ಸುಮ್ಕಾಗ್ಲಿಲ್ವಿ. ಹಂಗೆ ಸುಮ್ಮನೆ ಇರಬೇಕು. ನೀನು ಸುಮ್ಮನೆ ಆ ಮನೆಗೆ ಹೋಗೋದು ಕಲ್ಕೊಳಮ್ಮ ನೀನು. ಅಲ್ಲಿಗೆ ಹೋಗಿ ಸುಮ್ಮನೆ ಇರೋದು ಕಲ್ಕ ಅಷ್ಟೇ. ನಾವು ಇವತ್ತು ನೋಡಮ್ಮ ಸುಮ್ಮನೆ ಇದ್ದೀವಿ. ನಾವು ಯಾವತ್ತು ಮಾತಾಡಲಿಲ್ಲ. ಕರ್ಕೊಂಬಂದ ನಮ್ಮ ಮನೆಗೆ ನಾವೇನೇನು ಮಾತಾಡಲಿಲ್ಲ. ಡೈವರ್ಸ್ ಕೊಟ್ಟು ಬಂದಾಳು ಹಂಗೆ ಹಿಂಗೆ ಅಂತ ನಾವೇನು ಮಾತಾಡೋಕ್ಕೆ ಹೋಗಲಿಲ್ಲ. ಅವ್ರ ಪಾಡಿಗೆ ಅವರಿದ್ದರು, ಅವ್ರ ಪಾಡಿಗೆ ಅವರಿದ್ದು ಹೋದ್ರು. ಅವ್ರ ಪಾಡಿಗೆ ಅವರು. ನಾವು ಯಾರು ತಲೆ ಕೆಡ್ಸ್ಕೊಂಬಿಲ್ಲ, ಅವರು ತಲೆ ಕೆಡ್ಸ್ಕೊಂಬಿಲ್ಲ. ಅವ್ನು ಹಂಗಲ್ಲ ಚಂದ್ರ ನಂದೇನು ನಡೆಸೋಣ ಅಂತ ನಡೆಸ್ತಾನೆ. ಬಿಡು, ಅದಕ್ಕೆ ನಮಗೇನೆ ಯಾರ್ದೇ ನಾವೇನೇನು ತಿಂದಿಲ್ಲ. ನಾವಿನ್ನೂ ಅನುಕೂಲ ಮಾಡಿದ್ದೀವಿ. ದೇವ್ರು ನೋಡ್ಕೊಂತಾನೆ. ಹೋಗಿ ಕರಿತೀನಿ, ಬಾರಪ್ಪ ಉಣ್ಣು ಅಂತೇಳಿ. ನಾವು ರಾತ್ರಿಯಲ್ಲಿ ನೋಡ್ಕೊಂಡಿದ್ದು ನಮ್ಮಮ್ಮ ದೇವ್ರಿಗೆ ಗೊತ್ತು. ಇವತ್ತು ಮಾಡಬೊತ್ತಾಯ್ತೆ, ಉಂಡಿಲ್ಲ ಏನಿಲ್ಲ ಪಾಪ, ಎಲ್ಗೋದ್ನೋ ಏನೋ ಅಂತ ಹೇಳಿ ಎಷ್ಟು ನಾವು ನೆನೆಸ್ಕೊಂಡಿದ್ದೀವಿ ನಾನು ನಮ್ಮಮ್ಮ ಅಂತ ನನಗೆ ಗೊತ್ತು. ನೆನೆಸ್ಕೊಂಡಿರೋದಕ್ಕೆ ನಾನು ಇವಾಗ ಹೋಗ್ತೀರ ಕರಿಯೋಕ್ಕೆ, ಬಾರಪ್ಪ ಅಲ್ಲಿ ಇಲ್ಲ ಯಾಕೆ ಓಡಾಡ್ತೀಯ, ಮನೆ ತಕ್ಕ ಬಾ ಅಂತ ಹೇಳಿ. ಬಿಡಮ್ಮ, ತಿಂದರೆ ಯಾರು ಉದ್ಧಾರ ಆಗಲ್ಲ. ಅವನು ಅಷ್ಟು ನಾವು ಕೇಳಿದ್ವಿ, ನೋಡೋಣದಿಲ್ಲ. ಆದರೆ ಒಂದೋಯ್ತು, ಆಗಲಿಲ್ವಾ ಬೆಟ್ಟಾಗಿ ಸುಮ್ಮನೆ ಆಗ್ತೀವಿ ಕಣಮ್ಮ. ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನಾವು ಹಂಗೆ. ಇವತ್ತು ನಾವೇನೇನೋ ಅವ್ರದ್ದೇನು ಕೊಡಪ್ಪ ಅಂತ ಹೋಗಿರಲಿಲ್ಲ. ಇವತ್ತು ಅವನೇ ನಮ್ದಿನ್ನ ತಿಂಬಕ್ಕೆ ಬರ್ತಾ ಇದ್ದಾನೆ. ಇಲ್ಲ ನಂದು ಐತೆ ಅಂತ ಹೇಳಿ ಅವನಿನ್ನ ನಮ್ಮದು ತಿಂಬಕ್ಕೆ ಬರ್ತಾ ಇದ್ದಾನೆ. ಏನನ್ನ ಮಾಡ್ಕೊಂಬಿಡಿ ಬಿಡಮ್ಮ. ಅಷ್ಟೇನೆ. ನಾನೀಗ ಕೇಳೋದಂತೆ ಕೇಳಿದೆ. ಅಲ್ಲೆಂದು ಓಡಾಡ್ತಿಲ್ದಾನು ಇವಾಗ ಓಡಾಡ್ತಾ ಇದ್ದಾನೆ. ನನಗೂ ಇಲ್ಲಿ ಓಡಾಡಕ್ಕೆ ಹೋಗ್ತೈತೆ ಅಂತ ಹೇಳಿ ನನಗೆ ಅವಾಗ ಗೊತ್ತಾತ್ ಕಣಮ್ಮ. ಹೋಗು ಅವನು ಹಂಗಾರೆ ಇವಾಗ ಹೊಲ್ದಾಗ ಅವ್ನಿಗೆ ಏನು ವರ್ಷಕ್ಕೆ ಭಾಗ ಇಲ್ವೇನು? ಇಲ್ಲ, ವರ್ಷಗೇನು ಇವಾಗ ಆ ಮನೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲೇ ಎಲ್ಲ ಬರ್ಸ್ಕೊಂಡವ್ರಿ. ನಾನೊಂದು ಇಲ್ಲೊಂದಿಟ್ಟು ಸುಚ್ಚೋಣ ಅಂತ ಬಂದೆ. ಇವಾಗ ವರ್ಷಕ್ಕೆ ಭಾಗ ಬರೋದು ಕಣಮ್ಮ ಅಂತ ಹೇಳಿ ಅಲ್ಲೇ ಬರ್ಸ್ಕೊಂಡವ್ರಂತೆ. ಏನು ಮಾಡೋದು? ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.